ನಿಮಗೆ ತಾಳ್ಮೆ ಇದ್ರೆ ಮಾತ್ರ ಈ ವಿಡಿಯೋ ನೋಡಿ. ಮಳೆ ಸುರಿಯುತ್ತಿತ್ತು. ಹಳ್ಳಿ ಮನೆಯ ಬೆಳಕಿನಲ್ಲಿ ಬಾಲ್ಯದ ಖುಷಿ ಅರಳುತ್ತಿತ್ತು. ಅಜ್ಜಿಯ ಅಡುಗೆ ಮನೆಯ ಸುವಾಸನೆ ಗಾಳಿಯ ಜೊತೆ ಹರಡುತ್ತಿತ್ತು. ಬಿಸಿ ಇಡ್ಲಿ, ಗರಿಗರಿ ಬೋಂಡ, ಮಳೆಯ ಸದ್ದು, ಸ್ನೇಹಿತರ ನಗು ಮಾತ್ರ ಎಲ್ಲೆಡೆ ಮೊಳಗುತ್ತಿತ್ತು. ಕಾಗದದ ದೋಣಿಗಳು ನೀರಿನಲ್ಲಿ ತೇಲುತ್ತಿದ್ದವು. ಸಮಯ ಮಾತ್ರ ನಿಧಾನವಾಗಿ ಸಾಗುತ್ತಿತ್ತು. ಆ ದಿನಗಳು ಈಗ ನೆನಪುಗಳಾಗಿರಬಹುದು, ಆದರೆ ಆ ಸಂತೋಷ, ಆ ಪ್ರೀತಿ, ಆ ಮಳೆಯ ಸಂಜೆ ಇನ್ನೂ ಮನಸ್ಸಿನಲ್ಲಿ ಹಾಗೆಯೇ ಉಳಿದಿದೆ. ರಿಲ್ಯಾಕ್ಸ್. ಇದನ್ನ ಗಿಬ್ಲಿ ಸ್ಟೈಲ್ ASMR ವಿಡಿಯೋ ಅಂತಾರೆ. ಅಂದ್ರೆ ಕಾಮ್ ಅಂಡ್ ರಿಲ್ಯಾಕ್ಸ್. ಸ್ಟ್ರೆಸ್ ಇರೋರಿಗೆ ಇದನ್ನ ನೋಡಿದ್ರೆ ಸ್ಟ್ರೆಸ್ ಹೋಗುತ್ತೆ. ಇದು ಯೂಟ್ಯೂಬ್ ಫ್ರೆಂಡ್ಲಿ, ಯಾವುದೇ ಗಲಾಟೆ ಇಲ್ಲ, ಯಾವುದೇ ಕಾಂಟ್ರವರ್ಸಿ ಇಲ್ಲ. ಸೊ ಇದು ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ. ಯಾಕೆ ಅಂದ್ರೆ ಯೂಟ್ಯೂಬ್ ಅಲ್ಲಿ ಈ ತರ ವಿಡಿಯೋಸ್ ಮಾಡಿ ಎಷ್ಟು ಅರ್ನ್ ಮಾಡ್ತಾ ಇದ್ದಾರೆ ಗೊತ್ತಾ? ಕೆಲವೊಂದು ಚಾನಲ್ ತೋರಿಸ್ತೀನಿ ನೋಡಿ. ಈ ಚಾನಲ್ ಅಲ್ಲಿ 1.5 ಮಿಲಿಯನ್, 1.1 ಮಿಲಿಯನ್. ಈ ಚಾನಲ್ ನೋಡಿ ಎಷ್ಟು ವ್ಯೂಸ್ ಬಂದಿದೆ ಅಂತ. ಮತ್ತೆ ಈ ಚಾನಲ್ ನೋಡಿ ಗಿಬ್ಲಿ ASMR 1 ಅಂತ ಜಾಯಿನ್ ಬಟನ್ ಕೂಡ ಬಂದಿದೆ. ಜಾಯಿನ್ ಅಂತ ತೋರಿಸಿದ್ರೆ ಅದು ಮಾನಿಟೈಸೇಷನ್ ಆಗಿದೆ ಅಂತ. ನೋಡಿ ಎಷ್ಟು ಸಿಂಪಲ್ ಆಗಿ ಮಾಡಿದ್ದಾರೆ ಅಂತ. ಬಟ್ ಇದರಲ್ಲಿ ಏನಪ್ಪ ಅಂತಂದರೆ ಎಲ್ಲನೂ ಸೇಮ್ ಕ್ಯಾರೆಕ್ಟರ್ ಇರಬೇಕು, ಸೇಮ್ ಎನ್ವಿರಾನ್ಮೆಂಟ್. ಓಕೆ, ಇದು ನೋಡಿ ದೇಸಿ ಗಿಬ್ಲಿ ಕಿಚನ್. ಈ ಒಂದು ಚಾನಲ್ ಅಷ್ಟೇ ನೋಡಿ ಎಷ್ಟು ವ್ಯೂಸ್ ಬಂದಿದೆ, ನೋಡಿದ್ರಲ್ಲ. ಸೊ AI ಯೂಸ್ ಮಾಡಿಕೊಂಡು ಕಂಪ್ಲೀಟ್ಲಿ ಈ ತರ ಒಂದು ಕಾಮ್ ಗಿಬ್ಲಿ ಸ್ಟೈಲ್ ASMR ವಿಡಿಯೋಸ್ ಮಾಡಿ ಬೇಗನೆ ಮಾನಿಟೈಸೇಷನ್ ಮಾಡ್ಕೊಂತ ಇದ್ದಾರೆ. ಬಟ್ ಯಾರು ಬೇಕಾದ್ರೂ ಮಾಡ್ಬೋದು, ಹೆಂಗ್ ಬೇಕಾದ್ರೂ ಮಾಡ್ಬೋದು, ಮಾನಿಟೈಸೇಷನ್ ಆಗುತ್ತೆ ಅಂದ್ರೆ ಅದು ನಿಮ್ಮ ತಪ್ಪು. ಅದಕ್ಕೆ ಅಂತ ಒಂದು ಪ್ರೋಸೆಸ್ ಇದೆ. ಅದನ್ನ ನಾನು 1 ವೀಕ್ ಇಂದ ರಿಸರ್ಚ್ ಮಾಡಿ ನಿಮ್ಗೋಸ್ಕರ ಒಂದು ಮಾಸ್ಟರ್ ಪ್ರಾಂಪ್ಟ್ ನ ರೆಡಿ ಮಾಡಿದ್ದೀನಿ. ಆ ಒಂದು ಪ್ರಾಂಪ್ಟ್ ಇದ್ರೆ ಸಾಕು ನಿಮ್ಗೆ ಟಾಪಿಕ್, ಸ್ಕ್ರಿಪ್ಟ್, ವಾಯ್ಸ್ ಓವರ್, ಇಮೇಜ್, ವಿಡಿಯೋ ಅಂಡ್ ಯೂಟ್ಯೂಬ್ ಪ್ಯಾಕೇಜ್ ಎಲ್ಲನೂ ಆ ಒಂದೇ ಪ್ರಾಂಪ್ಟ್ ಅಲ್ಲಿ ಬರೋ ತರ ರೆಡಿ ಮಾಡಿದ್ದೀನಿ. ಸೊ ನೀವೇನಾದ್ರೂ ಯೂಟ್ಯೂಬ್ ಕ್ರಿಯೇಟರ್ ಆಗಿದ್ರೆ, ಇಲ್ಲ ಇವಾಗ ತಾನೇ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಆ್ಯಂಡ್ ನಮಗೆ ಫೇಸ್ ತೋರಿಸೋದಕ್ಕೆ ಇಷ್ಟ ಇಲ್ಲ, ನಾವು ಹೌಸ್ ವೈಫ್ ಇಲ್ಲ ಕಾಲೇಜ್ ಸ್ಟೂಡೆಂಟ್ಸ್, ಒಂದು ಸೈಡ್ ಹಸಲ್ಗೆ ನೀವೇನಾದರೂ ನೋಡ್ತಾ ಇದ್ರೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಪ್ರೋಸೆಸ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ವಿಡಿಯೋ ಮುಗಿಯೋಷ್ಟರಲ್ಲಿ ನೀವೊಂದು ಫೇಸ್ಲೆಸ್ ಯೂಟ್ಯೂಬರ್ ಆಗ್ತೀರಾ. ಬಟ್ ನಿಮಗೆ ಪೇಷನ್ಸ್ ಇರಬೇಕು ಅಷ್ಟೇ. ಪೇಷನ್ಸ್ ಇಲ್ಲ ಅಂದರೆ ಈ ವಿಡಿಯೋನ ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಡಿ, ನಿಮ್ಮ ಕೈಲಿ ಆಗಲ್ಲ. ಆ್ಯಂಡ್ ಲಾಸ್ಟಲ್ಲಿ ಯಾವ ಥರ ಮಾಡಿದ್ರೆ ಜಾಸ್ತಿ ಅರ್ನ್ ಮಾಡ್ಬೋದು ಆ ಒಂದು ಟಿಪ್ಸ್ನ ಕೂಡ ಹೇಳ್ತೀನಿ ನಿಮಗೆ. ಸೊ ಎಲ್ಲಿ ಸ್ಕಿಪ್ ಮಾಡಿದರೆ ಕೊನೆವರೆಗೂ ನೋಡಿ. ಮತ್ತೆ ಆಗ್ತಾರ ವಿಡಿಯೋ ಪ್ರೋಸೆಸ್ಗೆ ಹೋಗೋಣವಾ? ಲೆಟ್ಸ್ ಗೆಟ್ ಟು ದ ವಿಡಿಯೋ. ಹಾಯ್ ಟೆಕ್ ಸೋಲ್ಜರ್ಸ್, ಈ ಟೆಕ್ನೋಮಯ ಕನ್ನಡ ಚಾನಲ್ಗೆ ಮರಳಿ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಟೆಕ್ ಮಹಿ, ಯು ಆರ್ ಮೈ ಸೋಲ್ಜರ್ಸ್. ಸೊ ಈ ಕಂಪ್ಲೀಟ್ ಪ್ರೋಸೆಸ್ಗೆ ಬೇಕಾಗಿರೋದು ಫಸ್ಟು ಅಡಿಪಾಯ, ಅಂದರೆ ಪ್ರಾಂಪ್ಟ್. ಸೊ ನೀವು ಪ್ರಾಂಪ್ಟ್ ಹೇಗೆ ಕೊಡ್ತೀರೋ ಆ ಥರ ರಿಸಲ್ಟ್ ಬರುತ್ತೆ. ಇದೇ ನೋಡಿ ಆ ಮಾಸ್ಟರ್ ಪ್ರಾಂಪ್ಟು. ಸಖತ್ತಾಗಿದೆ ಇವರು, ಅಷ್ಟು ಸಖತ್ತಾಗಿ ಪ್ರಿಪೇರ್ ಮಾಡಿದ್ದೀನಿ. ಇದರಲ್ಲಿ ಏನು ಬೇಕಾದರೂ ನೀವು ವಿಡಿಯೋಗೆ ಜನ್ರೇಟ್ ಮಾಡ್ಕೋಬೋದು. 14 ಪೇಜಸ್ ಇದೆ. ಸೊ ಇದನ್ನು ನಾನು ಇವಾಗ ಕ್ಲಾಡ್ ಯೂಸ್ ಮಾಡಿ ಅಪ್ಲೋಡ್ ಮಾಡಿ ನಾನು ಜನ್ರೇಟ್ ಮಾಡ್ತೀನಿ ಎಲ್ಲನೂ. ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು, ChatGPT, Gemini, Grok. ಓಕೆ, ಸೆಂಡ್ ಅಂತ ಒತ್ತಿ. ಸೌತ್ ಇಂಡಿಯನ್ ಕ್ರಾಸಿ ಗಿಬ್ಲಿ ಸ್ಟೈಲ್ ವಿಡಿಯೋ ಐಡಿಯಾಸ್. ಸೊ 10 ಐಡಿಯಾಸ್ ಕೊಟ್ಬಿಡುತ್ತೆ ನಿಮಗೆ ನೋಡಿ. ಸೊ ನೀವು ಇದರಲ್ಲಿ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಕೊಳ್ಳಿ. ನಾನಿವಾಗ 1 ಚೂಸ್ ಮಾಡ್ಕೊಂಡು ಸೆಂಡ್ ಓದ್ತಿದ್ದೆ ಅಷ್ಟೇ, ಸಿಂಪಲ್. ಫಸ್ಟು ಅಜ್ಜಿಯ ಅಡುಗೆ ಮನೆ. ಸೊ ಇವಾಗ ಇದರಲ್ಲಿ ವಿಡಿಯೋ ಕ್ರಿಯೇಷನ್ಗೆ ಯಾವ ಥರ ಸೆಟ್ ಮಾಡಿದ್ದೀನಿ ಅಂತಂದರೆ, ಸೊ ವಿ ಆಲ್ ನೋ ದಟ್ ಮೆಟಾದಲ್ಲಿ 5 ಸೆಕೆಂಡ್ ಜನರೇಟ್ ಮಾಡ್ಬೋದು ಆ್ಯಂಡ್ ಗೂಗಲ್ ಫ್ಲೋನಲ್ಲಿ ಆ್ಯಂಡ್ ಗೂಗಲ್ Veo 3ನಲ್ಲಿ 8 ಸೆಕೆಂಡ್ ಜನರೇಟ್ ಮಾಡ್ಬೋದು. ನೀವು ಇದರಲ್ಲಿ ಯಾವ್ದು ಬೇಕು ಚೂಸ್ ಮಾಡ್ಕೊಳ್ಳಿ ಆ್ಯಂಡ್ ಎಷ್ಟು ಮಿನಿಟ್ಸ್ ಬೇಕು ಅದನ್ನು ಚೂಸ್ ಮಾಡ್ಕೊಳ್ಳಿ. ಆ್ಯಂಡ್ ವಾಯ್ಸ್ ಓವರ್ ನಿಮಗೆ ಯಾವ್ದ್ರಲ್ಲಿ ಬೇಕು, ಕನ್ನಡ ಬೇಕಾ ಇಲ್ಲ ಇಂಗ್ಲೀಷ್ ಬೇಕಾ ಇಲ್ಲ ಕನ್ನಡ ಇಂಗ್ಲೀಷ್ ಎರಡೂ ಬೇಕಾ? ನಾನು ಇವಾಗ ಕನ್ನಡ ಸೆಟ್ ಮಾಡಿಕೊಂಡು ಜಸ್ಟ್ ಎಂಟರ್ ಅಂತ ಒತ್ತಿದ್ರೆ ನಮ್ಮ ವಿಡಿಯೋಗೆ ಬೇಕಾದ ವಾಯ್ಸ್ ಓವರ್ ಡೈಲಾಗ್ಸು ಅಪ್ ಟು 8 to 9 ಮಿನಿಟ್ಸು ಎಲ್ಲಾನು ಜನರೇಟ್ ಆಗ್ಬಿಡುತ್ತೆ. ನೋಡೋದ್ರಲ್ಲ, ಜಸ್ಟ್ ಒಂದು ಪ್ರಾಂಪ್ಟ್ ಅಲ್ಲಿ ಏನೇನೆಲ್ಲ ಕ್ರಿಯೇಟ್ ಮಾಡ್ಬೋದು ಅಂತ. ಸೊ ಈ ಪ್ರಾಂಪ್ಟ್ ಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲಿ ಸಿಗುತ್ತೆ ಅಂತಾನು ಹೇಳ್ತೀನಿ. ಫ್ರೀನೇ, ಕಾಸೇನು ಕೊಡ್ಬೇಕಾಗಿಲ್ಲ. ಸೊ ಇನ್ನು ವಾಯ್ಸ್ ಓವರ್ನ ಜನರೇಟ್ ಮಾಡೋಣವಾ? ಅದಕ್ಕೆ ನಾವು ಯೂಸ್ ಮಾಡ್ತಾ ಇರೋದು ಇನ್ಯಾವುದು, ಗೂಗಲ್ AI ಸ್ಟುಡಿಯೋ. ಇಲ್ಲಿ ಪ್ಲೇ ಗ್ರೌಂಡ್ಗೆ ಹೋಗಿ ಆ್ಯಂಡ್ ಇಲ್ಲಿ ಸ್ಪೀಚ್ ಆ್ಯಂಡ್ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ Gemini 3.1 ಫ್ಲಾಶ್ TTS ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲೇ ಕೆಲವೊಂದು ಪ್ರೀಸೆಟ್ ಟೆಂಪ್ಲೇಟ್ಸ್ ಇರುತ್ತೆ, ವಾಯ್ಸ್ ಟೆಂಪ್ಲೇಟ್ಸ್. ಅದರಲ್ಲಿ ನಿಮ್ಮ ಸ್ಟೋರಿಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನಾನು ಇವಾಗ ದ ಎವ್ರಿ ಡೇ ಅಸಿಸ್ಟ್ ಇದನ್ನ ಚೂಸ್ ಮಾಡ್ಕೊಂತ ಇದ್ದೀನಿ. ಆ್ಯಂಡ್ ಇಲ್ಲಿ ರೈಟ್ ಸೈಡ್ಗೆ ಬಂತು ಅಂದರೆ ಮಾಡೆಲ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ. ತುಂಬ ವಾಯ್ಸಸ್ ಮಾಡೆಲ್ ಇರುತ್ತೆ. ಇಲ್ಲಿ ಆಡಿಯೋ ಪ್ರೊಫೈಲ್ ಬಂದ್ಬಿಟ್ಟು ಹೆಲ್ಪ್ಫುಲ್ ಆ್ಯಂಡ್ ಪ್ರೊಫೆಷ್ನಲ್ ಪರ್ಸನಲ್ ಅಸಿಸ್ಟೆಂಟ್ ಆ್ಯಂಡ್ ಅದ್ರ ಜೊತೆಗೆ ಕಾಮ್ ಆ್ಯಂಡ್ ಸ್ಟ್ರೆಸ್ ರಿಲೀಫ್ ವಾಯ್ಸ್ ಓವರ್ ASMR ವಾಯ್ಸ್ ಓವರ್ ಅಂತ ಕೊಟ್ಟೆ. ತುಂಬ ಮಾಡೆಲ್ಸ್ ಇದ್ದಾವೆ, ಅದರಲ್ಲಿ ನೀವು ವಾಯ್ಸ್ ಕೂಡ ಚೇಂಜ್ ಮಾಡ್ಕೋಬೋದು.
ಇಲ್ಲಿ ಟೆಂಪ್ರೇಚರ್ನ 0.85ಗೆ ಇಟ್ಕೊಳ್ಳಿ, ಸ್ವಲ್ಪ ಸ್ಲೋ ಆಗಿರುತ್ತೆ. ಓಕೆ, ಇಲ್ಲಿ ಕ್ಲಾಡ್ಗೆ ಬಂದು ಆ ವಾಯ್ಸ್ ಓವರ್ ನರೇಷನ್ ಏನಿದೆ ಅದನ್ನು ಕಾಪಿ ಮಾಡಿಕೊಂಡು ಗೂಗಲ್ AI ಸ್ಟುಡಿಯೋಗೆ ಬಂದು ಈ ಪ್ರಾಂಪ್ಟ್ ಬಾಕ್ಸಲ್ಲಿ ಪೇಸ್ಟ್ ಮಾಡಿ. ನೀವು ಅದನ್ನು ಮಾಡಿಫೈ ಕೂಡ ಮಾಡ್ಕೋಬೋದು. ಆಮೇಲೆ ಮಾಡಿಫೈ ಮಾಡ್ಕೊಳ್ಳಿ, ಅಂದರೆ ರನ್ ಅಂತ ಒತ್ತಿ ಕೆಲವೇ ಸೆಕೆಂಡ್ಗಳಲ್ಲಿ ನಿಮಗೆ ಜನರೇಟ್ ಆಗುತ್ತೆ. ಮನೆ ಇನ್ನೂ ಕತ್ತಲಲ್ಲಿದೆ, ಆದರೆ ಅಡುಗೆ ಮನೆಯಲ್ಲಿ ನೈಸ್. ಸೊ ಇದೇ ಥರ ಎಷ್ಟು 8 ಮಿನಿಟ್ಸ್ ಇದ್ದರೆ 8 ಮಿನಿಟ್ಸ್ಗೂ ವಾಯ್ಸ್ ಓವರ್ನ ಜನರೇಟ್ ಮಾಡ್ಕೊಳ್ಳಿ. ಅಷ್ಟೇ, ಸಿಂಪಲ್. ವಾಯ್ಸ್ ಓವರ್ ರೆಡಿ ಆಯಿತು. ಬೇಕಿದ್ರೆ ವಾಯ್ಸ್ ಓವರ್ನ ನೀವೇ ಮಾಡಿಫೈ ಮಾಡಿಕೊಂಡು ಆ ಡೈಲಾಗ್ಸ್ ಎಲ್ಲ ಕೂಡ ನಿಮ್ಮ ಓನ್ ವಾಯ್ಸ್ ಕೊಟ್ಟರೆ ದಟ್ ಈಸ್ ವೆರಿ ಬೆಸ್ಟ್. ಇನ್ನೂ ಬೇಗ ಮಾನಿಟೈಸೇಷನ್ ಆಗುತ್ತೆ. ಯಾವುದೇ ಒಂದು ಅಥೆಂಟಿಕ್ ಪ್ರಾಬ್ಲಮ್ ಬರೋದಿಲ್ಲ. ನಿಮ್ಮಲ್ಲಿ ಯಾರಿಗಾದ್ರೂ ವಾಯ್ಸ್ ಕೊಡೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ನೀವೇ ವಾಯ್ಸ್ ಕೊಡಿ. ಓಕೆ, ಈಗ ವಾಯ್ಸ್ ಓವರ್ ಸ್ಕ್ರಿಪ್ಟು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಏನು, ಕ್ಯಾರೆಕ್ಟರ್ ಪ್ಲಸ್ ಲೊಕೇಶನ್ ರೆಫರೆನ್ಸ್ ಶೀಟ್. ಓಕೆ, ಇಮೇಜ್ ಜನರೇಟ್ ಮಾಡೋದಕ್ಕೆ, ಕ್ಯಾರೆಕ್ಟರ್ ಇಮೇಜ್ ಮಾಡೋದಕ್ಕೆ ಜಸ್ಟ್ ಎಸ್ ಅಂತ ಒತ್ತಿ. ಅದು ನಿಮಗೆ ಆ ಸ್ಟೋರಿನಲ್ಲಿ ಏನೇನು ಕ್ಯಾರೆಕ್ಟರ್ ಇದೆ, ಆ ಮೇನ್ ಕ್ಯಾರೆಕ್ಟರ್ದು ರೆಫರೆನ್ಸ್ ಇಮೇಜ್ಗೆ ಏನೇನು ಪ್ರಾಂಪ್ಟ್ ಬೇಕು ಅದೆಲ್ಲನೂ ಜನರೇಟ್ ಮಾಡಿ ಕೊಟ್ಬಿಡುತ್ತೆ. ದಿಸ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಕ್ಯಾರೆಕ್ಟರ್ ಕನ್ಸಿಸ್ಟೆನ್ಸಿ, ಲೊಕೇಶನ್ ಕನ್ಸಿಸ್ಟೆನ್ಸಿ ಇದು ತುಂಬಾ ಇಂಪಾರ್ಟೆಂಟು. ಇದ್ರ ಬೇಸ್ ಮೇಲೇ ನಾವು ಎಲ್ಲ ಇಮೇಜಸ್ನು ಕನ್ಸಿಸ್ಟೆನ್ಸಿ ಆಗಿ ಜನರೇಟ್ ಮಾಡೋದಕ್ಕೆ ಸಾಧ್ಯ. ಓಕೆ, ಇವಾಗ ವಿಜುವಲ್ಸ್ನ ಜನರೇಟ್ ಮಾಡೋಣ. ಫಸ್ಟು ಇಮೇಜ್ ಜನರೇಟ್ ಮಾಡೋಣ, ಅದು ಕಂಪ್ಲೀಟ್ಲಿ 100% ಫ್ರೀ ಆಗಿ. ಸೊ ಅದಕ್ಕೆ ಫಸ್ಟ್ ರೆಫರೆನ್ಸ್ ಇಮೇಜ್ ಅಜ್ಜಿದು ಪ್ರಾಂಪ್ಟ್ನ ಕಾಪಿ ಮಾಡಿಕೊಂಡೆ. ಇಮೇಜ್ ಜನರೇಟ್ ಮಾಡೋದು ಗೂಗಲ್ ಫ್ಲೋನಲ್ಲಿ ಅನ್ಲಿಮಿಟೆಡ್ ಆಗಿ ಜನರೇಟ್ ಮಾಡ್ಬೋದು. ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಆ ಪ್ರಾಂಪ್ಟ್ ಏನಿದೆ ಅದನ್ನು ಪೇಸ್ಟ್ ಮಾಡಿ. ಸೊ ಕೆಲವೇ ಸೆಕೆಂಡಲ್ಲಿ ಜನರೇಟ್ ಆಗುತ್ತೆ ನೋಡಿ, ಈ ಥರ ರೆಫರೆನ್ಸ್ ಇಮೇಜು. ಸೊ ಅದೇ ಥರ ಎಷ್ಟು ಕ್ಯಾರೆಕ್ಟರ್ಸ್ ಇದೆಯೋ ಎಲ್ಲದನ್ನು ಕಾಪಿ ಪೇಸ್ಟ್ ಮಾಡಿ ಆರಾಮಾಗಿ ನೀವು ರೆಫರೆನ್ಸ್ ಇಮೇಜ್ನ ಜನರೇಟ್ ಮಾಡ್ಕೊಳ್ಳಿ. 4 to 5 ಇರುತ್ತೆ ಅಷ್ಟೇ. ಅದು ಜನರೇಟ್ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ ನಿಮಗೆ. ಓಕೆ, ಯಾಕೆ ಈ ಕ್ಯಾರೆಕ್ಟರ್ ಆ್ಯಂಡ್ ಲೊಕೇಶನ್ ಥ್ರೂ ಔಟ್ ದ ವಿಡಿಯೋ ಯಾಕೆ ಸೇಮ್ ಇರಬೇಕು ಅಂತಂದರೆ, ಆ ಥರ ಏನಾದರೂ ಕ್ಯಾರೆಕ್ಟರ್ ಕನ್ಸಿಸ್ಟೆನ್ಸಿ ಇಲ್ಲ ಅಂತಂದರೆ ಯೂಟ್ಯೂಬ್ ಅಲ್ಗೊರಿದಮ್ ಏನು ಮಾಡುತ್ತೆ, ಇದು ಸ್ಲಾಪ್ ಕಂಟೆಂಟ್ ಅಂದರೆ ರಿಪಿಟೇಟಿವ್ ಆಗಿ ಜನರೇಟ್ ಮಾಡ್ತಾ ಇದ್ದಾರೆ ಆಟೋಮೆಟಿಕ್ ಆಗಿ ಅಂತ ಹೇಳ್ಬಿಟ್ಟು ಚಾನಲ್ನೇ ಡಿಲೀಟ್ ಮಾಡೋ ಅಂಥ ಚಾನ್ಸಸ್ ತುಂಬ ಇದೆ. ಸೊ ನೀವು ಒಂದ್ಸರಿ ಜನರೇಟ್ ಮಾಡಿರೋ ಇಮೇಜಸ್ನ ಮತ್ತೆ ಬೇರೆ ವಿಡಿಯೋ ಜೊತೆಗೆ ಹಾಕಬೇಕು, ಒಂದೇ ಅಷ್ಟೇ. ಸೊ ಈಗ ವಿಡಿಯೋ ಸೀನ್ ಇಮೇಜ್ ಪ್ರಾಂಪ್ಟ್ನ ಜನರೇಟ್ ಮಾಡೋಣ. ಅದಕ್ಕೆ ಎಸ್ ಅಂತ ಕೊಡಿ. ಎಲ್ಲ ಸೀನ್ಗೂ ಕೂಡ ನೀವು ಇಮೇಜ್ ಆ್ಯಂಡ್ ವಿಡಿಯೋ ಪ್ರಾಂಪ್ಟು ಬಂದ್ಬಿಡುತ್ತೆ. ಓಕೆ, ಇದು ಬ್ಯಾಚ್ 1, ಸೀನ್ 1 to 20ವರೆಗೂ ಇರುತ್ತೆ. ಈಗ ಫಸ್ಟ್ ಸೀನ್ ಇಮೇಜ್ ಪ್ರಾಂಪ್ಟ್ನ ಕಾಪಿ ಮಾಡ್ಕೊಳ್ಳಿ ಆ್ಯಂಡ್ ಗೂಗಲ್ ಫ್ಲೋಗೆ ಹೋಗಿ. ಸೊ ಇಲ್ಲಿ ರೆಫರೆನ್ಸ್ ಇಮೇಜ್ ಯಾವುದಿದೆ ಅದನ್ನು ಹುಡುಕಿ. ಫಸ್ಟು ಅಂಗಳ. ಓಕೆ, ಪ್ರಾಂಪ್ಟಲ್ಲೇ ಇರುತ್ತೆ, ಆ್ಯಡ್ ಟು ಪ್ರಾಂಪ್ಟ್ ಕೊಟ್ಕೊಳ್ಳಿ ಆ್ಯಂಡ್ ಇಲ್ಲಿ ಆ ಒಂದು ಇಮೇಜ್ ಪ್ರಾಂಪ್ಟ್ನ ಪೇಸ್ಟ್ ಮಾಡಿ. ಆಮೇಲೆ ನಿಮಗೆ 1 ಔಟ್ಪುಟ್ ಬೇಕಾ 2 ಔಟ್ಪುಟ್ ಬೇಕಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು 2 ಅಂತ ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ ಸೆಂಡ್ ಅಂತ ಹೋಗ್ತಿದ್ರೆ ಜನರೇಟ್, ಅಷ್ಟೇ, ಸಿಂಪಲ್. ಈಗ ಸೀನ್ ಟು ಪ್ರಾಂಪ್ಟು, ಇದು ಯಾವುದು, ಅಂಗಳ ಅಂದರೆ ಎಕ್ಸ್ಟೀರಿಯರ್ ಲೊಕೇಶನ್. ಕಾಪಿ ಮಾಡ್ಕೊಳ್ಳಿ, ಅದನ್ನು ಆ್ಯಡ್ ಟು ಪ್ರಾಂಪ್ಟ್ ಕೊಡಿ, ಯಾವುದು ರೆಫರೆನ್ಸ್ ಇಮೇಜು, ಆಮೇಲೆ ಪೇಸ್ಟ್ ಅಂತ ಒತ್ತಿ. ಅದೇ ಥರನೇ ಬರುತ್ತೆ ಗುರು. ಓಕೆ, ಸೊ ಇವಾಗ ಸೀನ್ 3 ಪ್ರಾಂಪ್ಟು, ಸೀನ್ 4 ಪ್ರಾಂಪ್ಟು, ಸೀನ್ 5 ಪ್ರಾಂಪ್ಟು ಅಪ್ ಟು 20 ಬ್ಯಾಚ್ 1 ಅಷ್ಟು ಕೂಡ ನೀವು ಜನರೇಟ್ ಮಾಡ್ಕೊಳ್ಳಿ. ಮಾಡಬೇಕಾದ್ರೇ ಸೆಂಟ್ರಲ್ಲಿ ಗೂಗಲ್ ಫ್ಲೋ ಅಪ್ಡೇಟ್ ಆಗಿಬಿಟ್ಟಿದೆ. ಹೊಸ UI ಏನೋ ಏಜೆಂಟಿಂಗ್ ಅಂತೆ ಏನೇನೋ ಹೊಸ ಆಪ್ಷನ್ ಬಂದ್ಬಿಟ್ಟಿದೆ ಗುರು. ಓಕೆ, ಇದು ಸದ್ಯಕ್ಕೆ ಬೇಡ. ಇದಕ್ಕೆ ಸೆಪ್ರೇಟ್ ವಿಡಿಯೋ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಈ ಹೊಸ UI ಆ್ಯಂಡ್ ಏಜೆಂಟಿಕ್ ಏನಿದು ಎಲ್ಲನೂ ನಿಮಗೆ ಆ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬೇಕು ಅಂದರೆ ಮಾತ್ರ ಕಮೆಂಟ್ ಮಾಡಿ ಯಾರ್ಯಾರಿಗೆ ಬೇಕು. ಬಟ್ ಇದಕ್ಕೆ ಪ್ರೋ ವರ್ಷನ್ ಇರಲೇಬೇಕು, ಜೆಮಿನಿ ಪ್ರೋ. ಓಕೆ, ಈಗ ಸೀನ್ 1 to 20 ಆಯಿತು. ನಮಗೆ 8 ಮಿನಿಟ್ಸ್ಗೆ ಎಷ್ಟು ಬೇಕು ಅಂತ ಮೊದಲೇ ಇಲ್ಲಿ ಕೊಟ್ಟಿದೆ. ನಾವು ಆ್ಯಕ್ಚುಲಿ ಆವಾಗ ನೋಟಿಸ್ ಮಾಡಿರಲಿಲ್ಲ. ಒಂದು 60 to 75 ಸೀನ್ಸ್ ಬೇಕು, ಅಂದರೆ 8 minutes 9 minutes ವಿಡಿಯೋಗೆ. ಓಕೆ, ಸೊ ನೆಕ್ಸ್ಟ್ ಬ್ಯಾಚ್ 2 ಸೀನ್ಸ್ಗೆ ಅಂದರೆ ಇನ್ನೊಂದು 20 ಸೀನ್ಗೆ ಪ್ರಾಂಪ್ಟ್ ಬೇಕು ಅಂತಂದರೆ ಜಸ್ಟ್ ಕಂಟಿನ್ಯೂ ಅಂತ ಒತ್ತಿ. ನಿಮಗೆ ಎಲ್ಲ ಸೀನ್ಗೂ ಕೂಡ ಪ್ರಾಂಪ್ಟ್ ಕೊಟ್ಬಿಡುತ್ತೆ. ನೋಡಿ, ನಿಮಗೋಸ್ಕರ ಈ ಪ್ರಾಂಪ್ಟ್ನ ಎಷ್ಟು ಈಸಿಯಾಗಿ ಕ್ರಿಯೇಟ್ ಮಾಡಿದ್ದೀನಿ ಅಂತ. ಇದಕ್ಕಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ತಾನೇ ನೀವು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬಟನ್ನ ಆಲಲ್ಲಿ ಇಟ್ಕೊಳ್ಳಿ ಆ್ಯಂಡ್ ಹೈಪ್ ಬಟನ್ ಇದೆ, ಹೈಪ್ ಒತ್ತಿ, ತುಂಬ ಜನಕ್ಕೆ ರೀಚ್ ಆಗುತ್ತೆ. ಅವಾಗ ನನಗೆ ಇನ್ನೂ ಜಾಸ್ತಿ ಸಪೋರ್ಟ್ ಸಿಕ್ಕಂಗಾಗುತ್ತೆ ಅಷ್ಟೇ. ಇವು ಜನರೇಟ್ ಮಾಡಿದ ಎಲ್ಲ ಇಮೇಜ್ ಕೂಡ ಡೌನ್ಲೋಡ್ ಮಾಡಿಕೊಂಡು 2Kನಲ್ಲಿ ಅಪ್ಸ್ಕೇಲ್ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಇನ್ನೂ ಬೇಕು ಅಂತಂದರೆ ಬ್ಯಾಚ್ 3, 4 ಅಷ್ಟು ಜನರೇಟ್ ಮಾಡ್ಕೊಂಡು ಹೋಗ್ತಾ ಇರಿ. ಇಮೇಜ್ ಪ್ರಾಂಪ್ಟು ಕೊಡ್ತಾನೆ ಇರುತ್ತೆ. ಓಕೆನಾ? ಸೊ ಇವಾಗ ಈ ಥರ ಇಮೇಜಸ್ನ ಜನರೇಟ್ ಮಾಡ್ಕೊಂಡಿದ್ದಾಯ್ತು. ನೆಕ್ಸ್ಟು ವಿಡಿಯೋನ ಜನರೇಟ್ ಮಾಡೋಣ. ಓಕೆ, ಈಗ ಇಮೇಜಿಂದ ವಿಡಿಯೋ ಕ್ರಿಯೇಟ್ ಮಾಡಬೇಕು ಅಂತಂದರೆ 2 ಆಪ್ಷನ್ ಹೇಳ್ತೀನಿ. ಒಂದು ಮೆಟಾ, ಇನ್ನೊಂದು ಗೂಗಲ್ ಬಿಟ್ಸ್.
ಆರ್ ಗೂಗಲ್ ಫ್ಲೋ. ಸೊ ಗೂಗಲ್ ವಿಡ್ಸಲ್ಲಿ ಆಲ್ರೆಡಿ ಹೇಗೆ ಮಾಡೋದು ಅಂತ ಫುಲ್ ಟ್ಯೂಟೋರಿಯಲ್ ವಿಡಿಯೋನ ಮಾಡಿದ್ದೀನಿ, ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ, ಚೆಕ್ ಮಾಡಿ. ಆ್ಯಂಡ್ ಇದನ್ನು ನೀವು ಪ್ರೋ ವರ್ಷನ್ ತೊಗೋಬೇಕು ಅಂತಂದರೆ ಆಲ್ರೆಡಿ ಹೇಗೆ ತೊಗೊಳೋದು ಅಂತ ಶಾರ್ಟ್ಸ್ ವಿಡಿಯೋ ಮಾಡಿದ್ದೀನಿ. ಅದು ಮಾಡಿದ್ರೆ ನಿಮಗೆ ಸಾಂಗ್ಸ್ ಕೂಡ ಜನರೇಟ್ ಮಾಡ್ಬೋದು. ನಿಮ್ಮ ಹತ್ರ ಜಿಯೋ ಸಿಮ್ ಇದ್ದರೆ ನೀವು 1.5 ಇಯರ್ಸ್ ಇದನ್ನು ಫ್ರೀಯಾಗಿ ತೊಗೋಬೋದು. ನಿಮ್ಮ ಹತ್ರ ಆಗಲಿ, ನಿಮ್ಮ ಫ್ರೆಂಡ್ಸ್ ಹತ್ರ ಆಗಲಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಲಿ, ಯಾರ್ದಾದ್ರೂ ಜಿಯೋ ಸಿಮ್ ಇದ್ದೇ ಇರುತ್ತೆ, ಅವ್ರನ್ನ ತೊಗೊಂಡು ಜಸ್ಟ್ ನಿಮ್ಮ ಇಮೇಲ್ ಐ ಡಿಯಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ನೋಡಿ ಗೂಗಲ್ ವಿಡ್ಸ್ ವೆಬ್ಸೈಟ್. ಇದರಲ್ಲಿ ಮಂತ್ಲಿ 10 ವೀಡಿಯೋಸ್ನ ನಾವು ಜನರೇಟ್ ಮಾಡ್ಕೋಬೋದು. ಓಕೆ, ನಾವಿವಾಗ ಸ್ಕ್ರ್ಯಾಚಿಂದ ಜನರೇಟ್ ಮಾಡ್ಕೋಬೋದು. ಆರ್ ಫೋಟೋನ ಆನಿಮೇಟ್ ಮಾಡಬೇಕಲ್ವಾ, ಅದಕ್ಕೆ ಜಸ್ಟ್ ಆನಿಮೇಟ್ ಆನ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಆ ಒಂದು ಸೀನ್ 1 ಇಮೇಜ್ ಏನಿದೆ ಆ ಇಮೇಜ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಪ್ರಾಡ್ಗೆ ಬಂದು ಸೊ ಸೀನ್ 1 ಆ್ಯನಿಮೇಷನ್ ಪ್ರಾಂಪ್ಟ್ ಏನಿದೆ ಅದನ್ನು ಇಲ್ಲಿ ಬಂದು ಪೇಸ್ಟ್ ಮಾಡಿ. ಗೂಗಲ್ ವಿಡ್ಸಲ್ಲಿ ಜನರೇಟ್ ಅಂತ ಒತ್ತಿದ್ರೆ ಕೆಲವೇ ಸೆಕೆಂಡ್ಗಳಲ್ಲಿ ನಿಮಗೆ ವಿಡಿಯೋ ರೆಡಿ ಆಗುತ್ತೆ. ಜಸ್ಟ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ ಟೈಮ್ ಲೈನ್ಗೆ ಪ್ಲೇ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ, ಸೌಂಡ್ ಎಲ್ಲನೂ ಸಖತ್ತಾಗಿರುತ್ತೆ, ಅಂದರೆ ಎಷ್ಟು ನ್ಯಾಚುರಲ್ ಆಗಿ ಇರುತ್ತೆ. ಓಕೆ, ಅದೇ ಥರನೇ ಎಲ್ಲ ಸೀನ್ಗೂ ಕೂಡ ಜಸ್ಟ್ ಸೀನ್ ಇಮೇಜ್ ಏನಿದೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಆ್ಯನಿಮೇಷನ್ ಪ್ರಾಂಪ್ಟ್ ಏನಿದೆ ಅದನ್ನು ಪೇಸ್ಟ್ ಮಾಡಿ ಜನ್ರೇಟ್ ಮಾಡಿ. ಆಮೇಲೆ ಇಲ್ಲಿ ಇನ್ಸರ್ಟ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ವಾಯ್ಸ್ ಓವರ್ ಏನಿದೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಇಲ್ಲಿ ಟ್ರಾನ್ಸಿಷನ್ ಕೂಡ ಇಲ್ಲೇ ಆ್ಯಡ್ ಮಾಡ್ಬೋದು, ಎಡಿಟ್ ಮಾಡ್ಕೋಬೋದು. ದಟ್ ಈಸ್ ವೆರಿ ನೈಸ್. ಯಾವುದೇ ಎಡಿಟಿಂಗ್ ಆ್ಯಪ್ ಬೇಕಾಗಿಲ್ಲ, ಆರಾಮಾಗಿ ಇಲ್ಲೇ ಟ್ರಾನ್ಸಿಷನ್ ನೀವು ಯಾವ್ದು ಚೆನ್ನಾಗಿರುತ್ತೋ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಎಲ್ಲ ವೀಡಿಯೋಗೂ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಇಲ್ಲೇ ಸಿಗುತ್ತೆ. ಸ್ಟಾಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಗೆ ಬೇಕಾಗಿರೋ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಮೆಡಿಟೇಷನ್ ಅಂತ ಕೊಟ್ಟೆ. ಸೊ ಐ ವಿಲ್ ನಾಟ್ ರೆಕಮೆಂಡ್ ದಿಸ್. ನೀವೇನು ಮಾಡ್ತೀರಂದರೆ ಯೂಟ್ಯೂಬ್ ಆಡಿಯೋ ಲೈಬ್ರರಿನಲ್ಲಿ ಫ್ರೀಯಾಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸಿಗುತ್ತೆ, ಅದನ್ನೇ ಆ್ಯಡ್ ಮಾಡ್ಕೊಳ್ಳಿ. ಯಾವುದೇ ಕಾಪಿರೈಟ್ ಇಶ್ಯೂ ಬರೋದಿಲ್ಲ. ಆ್ಯಂಡ್ ನಿಮಗೆ ಲೋಗೋ ಏನಾದರೂ ಕಾಣ್ತಾ ಇದ್ದರೆ ಅದನ್ನು ಕ್ರಾಪ್ ಮಾಡ್ಕೊಳ್ಳಿ. ಎಲ್ಲ ವೀಡಿಯೋನು ಕೂಡ ಈ ಥರ ಒಂದು ಕ್ರಾಪ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಲ್ಲ ವೀಡಿಯೋನು 1 by 1 ಕ್ರಾಪ್ ಮಾಡ್ಕೊಳ್ಳಿ. ಓಕೆ, ಡನ್. ಅಷ್ಟೇ, ಮುಗೀತು. ಮಂತ್ಲಿ 10 ವೀಡಿಯೋಸ್ ಅಷ್ಟೇ ಫ್ರೀಯಾಗಿ ಜನರೇಟ್ ಮಾಡ್ಕೋಬೋದು. ಬಟ್ ನೀವೇನಾದರೂ ಗೂಗಲ್ ವಿಡ್ಸಲ್ಲಿ ಪ್ರೋ ವರ್ಷನ್ ಇತ್ತು ಅಂತಂದ್ರೆ ಗೂಗಲ್ ಎ ಪ್ರೋ 50 ವೀಡಿಯೋಸ್ನ ಜನರೇಟ್ ಮಾಡ್ಕೋಬೋದು. ಅದಕ್ಕೆ ನೀವು ಆ್ಯಸ್ ಯೂಶುವಲ್ ಅವಾಗಲೇ ಹೇಳಿದ್ನಲ್ಲ, ಜಿಯೋ ಸಿಮ್ನ ಯೂಸ್ ಮಾಡ್ಕೊಳ್ಳಿ. 1.5 ಇಯರ್ಸ್. ಅದರಲ್ಲಿ ನಿಮಗೆ ಗೂಗಲ್ ಜೆಮಿನೈ ಪ್ರೋ ಸಿಗುತ್ತೆ, 5 TB ಸ್ಟೋರೇಜ್ ಸಿಗುತ್ತೆ, ಏನೋ ಇನ್ನೂ ಸಿಗುತ್ತೆ. ಸೊ ನೀವೇನಾದರೂ 1 ಮಂತಿಗೆ ಟ್ರೈ ಮಾಡಬೇಕು ಗೂಗಲ್ ಎ ಪ್ರೋನ ಅಂತಂದರೆ 199 ರೂಪೀಸ್ ಕೊಡಬೇಕು ಫಸ್ಟ್ ಮಂತು. ಆಮೇಲೆ ಸೆಕೆಂಡ್ ಮಂತಿಂದ 1950 ರೂಪೀಸ್ ಆಗಿಬಿಡುತ್ತೆ. ಅದನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ 1 ಡೇ ಬಿಫೋರ್. ಇದರಲ್ಲಿ ನಿಮಗೆ ಗೂಗಲ್ ಫ್ಲೋನಲ್ಲಿ 50 ವೀಡಿಯೋಸ್, ಗೂಗಲ್ ವಿಡ್ಸ್ನಲ್ಲಿ 50 ವೀಡಿಯೋಸ್ ಆ್ಯಂಡ್ ಜೆಮಿನೈ ಆ್ಯಪಲ್ಲಿ 3 ವೀಡಿಯೋಸ್ ಪರ್ ಡೇ ನೀವು ಈಸಿಯಾಗಿ ಜನರೇಟ್ ಮಾಡ್ಕೋಬೋದು ಒಂದು ಜಿಮೇಲ್ ಐ ಡಿನಲ್ಲಿ. ನಿಮ್ಮ ಹತ್ರ ತುಂಬ ಜಿಮೇಲ್ ಐ ಡಿ ಇದ್ದರೆ ಇನ್ನೂ ಜಾಸ್ತಿ ಮಾಡ್ಕೋಬೋದು. ನಿಮ್ಗೆ ಇನ್ನೂ ಒಂದು ಆಪ್ಷನ್ ಕೊಡ್ತೀನಿ, ಜೆಮಿನೈ ಎಂಟರ್ಪ್ರೈಸಸ್. ಈ ವೆಬ್ಸೈಟ್ಗೆ ಹೋಗಿ, ಅಲ್ಲಿ ಸ್ಟಾರ್ಟ್ 30 ಡೇ ಫ್ರೀ ಟ್ರಯಲ್ ಅಂತ ಇರುತ್ತೆ. ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಇನ್ಫಾರ್ಮೇಷನ್ ಎಲ್ಲ ಕೊಡಿ. ಸೊ UPIನ ಆಟೋ ಪೇನ ಸೆಟ್ ಮಾಡ್ಕೊಡಿ ಅಂತ ಕೇಳುತ್ತೆ. ಅದನ್ನೆಲ್ಲ ಕೊಟ್ಟರೆ ಫಸ್ಟ್ ಮಂತ್ಗೆ 0 ರೂಪೀಸೇ ಕಟ್ ಆಗೋದು. ನೀವು 1 ಡೇ ಬಿಫೋರು ಕ್ಯಾಲೆಂಡರ್ ರಿಮೈಂಡರ್ ಇಟ್ಕೊಂಡು ಅದನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಇದರಲ್ಲಿ ನಿಮಗೆ ಪರ್ ಮಂತು 200 AI ವೀಡಿಯೋಸ್ನ ಜನರೇಟ್ ಮಾಡ್ಕೋಬೋದು ಆ್ಯಂಡ್ 200 ಅವತಾರ್ ವೀಡಿಯೋಸ್ನ ಜನರೇಟ್ ಮಾಡ್ಕೋಬೋದು. ಸೊ ಹೊಸ ಫೀಚರ್ ಬಂದಿದೆ ಇದು, ಟ್ರೈ ದಿಸ್ ಒನ್. ಸೊ ಫ್ರೀ ಅಂಡ್ ಅನ್ಲಿಮಿಟೆಡ್ ಮೆಥಡ್ ಬೇಕು ಅಂತಂದ್ರೆ ಅದು ಮೆಟಾ AI. ಇದರಲ್ಲಿ ಮಾತ್ರ ಫ್ರೀ ಇದೆ ಸದ್ಯಕ್ಕೆ. ಬಟ್ ಇದರಲ್ಲಿ ಏನಪ್ಪ ಅಂತಂದ್ರೆ ವಾಯ್ಸ್ ಬರೋದಿಲ್ಲ, ಸೌಂಡ್ ಬರೋದಿಲ್ಲ. ನೀವು ಸೆಪ್ರೇಟಾಗಿ ಆ್ಯಡ್ ಮಾಡ್ಕೋಬೇಕು. ಸಮ್ ವಿಜುವಲ್ಸ್ ಬೇಕು ಅಂತಂದರೆ ನೀವು ಜನರೇಟ್ ಮಾಡ್ಕೋಬೇಕು. ಇಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಇಮೇಜ್ನ ಆ್ಯಡ್ ಮಾಡಿಕೊಂಡು ಪ್ರಾಂಪ್ಟ್ ಕೊಟ್ಟೆ. ಓಕೆ, ಪ್ರಾಂಪ್ಟ್ ಕರೆಕ್ಟಾಗಿದೆಯೋ, ಇಲ್ಲಿ 8 ಸೆಕೆಂಡ್ ಬರಲ್ಲ, ಜಸ್ಟ್ 5 ಸೆಕೆಂಡ್ ಮಾತ್ರ ನೀವು ಜನರೇಟ್ ಮಾಡ್ಕೋಬೋದು. ಓಕೆ, ಅದನ್ನ ಕ್ಯಾನ್ಸಲ್ ಮಾಡಿಕೊಂಡು ಜಸ್ಟ್ ಹಿಟ್ ಎಂಟರ್. ನೋಡಿ, ವಿಡಿಯೋ ವಿಜುವಲ್ ಸಖತ್ತಾಗಿ ಜನರೇಟ್ ಆಗುತ್ತೆ. ಬಟ್ ದ ಪ್ರಾಬ್ಲಮ್ ಈಸ್, ಲಾಸ್ಟ್ ವಿಡಿಯೋದಲ್ಲಿ ತುಂಬ ಜನ ಹೇಳಿದ್ರು ಬ್ರೋ ಮೆಟಾ AI ವಾಟರ್ ಮಾರ್ಕ್ ಬರ್ತಿದೆ, ಏನು ಮಾಡೋದು ಅಂತ. ಸೊ ಅದಕ್ಕೆ ಒಂದು ಸೊಲ್ಯೂಷನ್ನ ಕಂಡುಹಿಡಿದಿದ್ದು ನಾನು. ಏನಪ್ಪ ಅಂತಂದರೆ, ಕ್ರೋಮ್ ವೆಬ್ ಸ್ಟೋರ್ಗೆ ಹೋಗಿ ಅಲ್ಲಿ ವಿಡಿಯೋ ಡೌನ್ಲೋಡ್ ಹೆಲ್ಪರ್ ಸರ್ಚ್ ಮಾಡಿ ಅದನ್ನು ನೀವು ಆ್ಯಡ್ ಟು ಕ್ರೋಮ್ ಕೊಟ್ಕೊಳ್ಳಿ. ಸೊ ಆ್ಯಡ್ ಟು ಎಕ್ಸ್ಟೆನ್ಷನ್ ಕೊಟ್ಕೊಳ್ಳಿ. ಇಲ್ಲಿ ಎಕ್ಸ್ಟೆನ್ಷನ್ ಬಟನ್ ಕ್ಲಿಕ್ ಮಾಡಿ ಪಿನ್ ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ದೆನ್ ಆ ಒಂದು ಎಕ್ಸ್ಟೆನ್ಷನ್ ಆ್ಯಡ್ ಆಗಿರುತ್ತೆ. ಆ್ಯಂಡ್ ದೆನ್ ಮೆಟಾ ಎಗೆ ಬಂದು ಆ ವಿಡಿಯೋನ ಪ್ಲೇ ಮಾಡಿಬಿಟ್ಟು ಬಿಟ್ಬಿಡಿ. ನೋಡಿ, ಎಕ್ಸ್ಟೆನ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಬಟನ್ ಕಾಣಿಸುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ ಅಷ್ಟೇ. ಲೆಟ್ಸ್ ಪ್ಲೇ. ಎಸ್, ಎಲ್ಲೂ ವಾಟರ್ ಮಾರ್ಕ್ ಕಾಣಿಸ್ತಾ ಇಲ್ಲ.
ಸಿಂಪಲ್ ಮೆಥಡ್ ಗುರು, ತುಂಬಾ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ. ಆ್ಯಂಡ್ ಇನ್ ಕೇಸ್ ಬಲ್ಕಾಗಿ ಬೇಕು ಅಂತಂದರೆ ಎಲ್ಲ ವೀಡಿಯೋಸ್ನು ಜನ್ರೇಟ್ ಮಾಡಿಬಿಡಿ. ಆಮೇಲೆ ಆ ಎಕ್ಸ್ಟೆನ್ಷನ್ ಬಟನ್ನ ಆನ್ ಮಾಡ್ಕೊಂಡಿದ್ದ ತಕ್ಷಣ ನಿಮಗೆ ಡೌನ್ಲೋಡ್ ಬಟನ್ ಕಾಣಿಸುತ್ತೆ. ಸೊ ಎಲ್ಲ ವೀಡಿಯೋನು ಡೌನ್ಲೋಡ್ ಮಾಡಿಕೊಂಡು ಪ್ಲೇ ಮಾಡಿ, ಯಾವುದರಲ್ಲೂ ವಾಟರ್ ಮಾರ್ಕ್ ಬರೋದೇ ಇಲ್ಲ. ಸೊ ಈ ಟ್ರಿಕ್ಕು ನಿಮಗೆ ತುಂಬ ಜನಕ್ಕೆ ಯೂಸ್ ಆಗುತ್ತೆ. ವಿಜುವಲ್ಸ್ ಜನ್ರೇಟ್ ಮಾಡೋದಕ್ಕೆ ಇದು ಸಖತ್ ಯೂಸ್ಫುಲ್ ಆಗುತ್ತೆ. ನಿಮ್ಗೆ ಬೇಡ ಅಂತಂದರೆ ಇದನ್ನು ರಿಮೂವ್ ಕೂಡ ಮಾಡ್ಕೋಬೋದು, ಆಮೇಲೆ ಮಾಡ್ಕೊಳ್ಳಿ ಲೇಟರ್. ಓಕೆ, ಈಗ ಎಲ್ಲ ವೀಡಿಯೋಸು ಜನ್ರೇಟ್ ಆಯಿತು. ದೆನ್ ಅಗೇನ್ ಕಮ್ ಬ್ಯಾಕ್ ಟು ಕ್ಲಾಡ್ AI. ಇಲ್ಲಿ ನಿಮ್ಗೆ ಬೇಕು ಅಂತಂದರೆ ಕಂಟಿನ್ಯೂ ಕೊಡಿ, ಬೇಡ ಅಂತಂದರೆ ಸ್ಟಾಪ್ ಅಂತ ಕೊಡಿ. ಇಟ್ ವಿಲ್ ಜನರೇಟ್ ಯೂಟ್ಯೂಬ್ SEO ಪ್ಯಾಕೇಜ್. ಆ ಒಂದು ಯೂಟ್ಯೂಬ್ ಪ್ಯಾಕೇಜಲ್ಲಿ ನಿಮಗೆ 3 ಟೈಟಲ್ಸ್, ಡಿಸ್ಕ್ರಿಪ್ಷನ್, ಟ್ಯಾಗ್ಸ್ ಆ್ಯಂಡ್ ಥಂಬ್ಲೈನ್ ಪ್ರಾಂಪ್ಟ್ ಕೂಡ ಜನ್ರೇಟ್ ಆಗುತ್ತೆ ಗುರು. ಅದನ್ನ ಕಾಪಿ ಮಾಡಿಕೊಂಡು ಗೂಗಲ್ ಫ್ಲೋನಲ್ಲಿ ನಿಮಗೆ ಯಾವ ಲೈನ್ ಬೇಕು ಆ ಲೈನ್ನ ನೀವು ಬೇಕಾದರೆ ಎಡಿಟ್ ಮಾಡಿಕೊಂಡು ಸೆಂಡ್ ಅಂತ ಒತ್ತಿ. ಓಕೆ, ಗೂಗಲ್ ವಿಡ್ಸ್ನಲ್ಲಿ ಕೂಡ ಫ್ರೀಯಾಗಿ ಜನ್ರೇಟ್ ಮಾಡ್ಕೋಬೋದು. ರೇಷನ್ನ ಸೆಲೆಕ್ಟ್ ಮಾಡಿಕೊಂಡು ಥಂಬ್ಲೈನ್ನ ಜನ್ರೇಟ್ ಮಾಡಿ. ಆಮೇಲೆ ಚಾಟ್ GPT ಕೂಡ ನೀವು ಇಮೇಜಸ್ನ ಅನ್ಲಿಮಿಟೆಡ್ ಜನ್ರೇಟ್ ಮಾಡ್ಕೋಬೋದು. ನೋಡಿ, ರಿಸಲ್ಟ್ ನೀವೇ ನೋಡ್ಬೋದು, ಯಾವುದರ ಚೆನ್ನಾಗಿದೆ ಅಂತ ನೀವೇ ಹೇಳಿ. ಇದು ಗೂಗಲ್ ಫ್ಲೋ, ಇದು ಗೂಗಲ್ ವಿಡ್ಸಲ್ಲಿ ಜನ್ರೇಟ್ ಮಾಡಿರೋದು, ಇದು ಚಾಟ್ GPT ಜನ್ರೇಟ್ ಮಾಡಿರೋದು. ಸೊ ಯಾವುದ್ರಲ್ಲಿ ಚೆನ್ನಾಗಿದೆ ಅಂತ ನೀವೇ ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಂಪಲ್ ಗುರು, ಎಲ್ಲನೂ ಜನ್ರೇಟ್ ಮಾಡಿದ್ವಿ ಇವಾಗ. ವಾವ್. ಹೈಟೆಕ್ ಸೋಲ್ಜರ್ಸ್, ಈ ವಿಡಿಯೋದಲ್ಲಿ ಯೂಸ್ ಮಾಡಿರೋ ಮಾಸ್ಟರ್ ಪ್ರಾಂಪ್ಟ್ ನನ್ನ ವಾಟ್ಸಪ್ ಚಾನಲ್ನಲ್ಲಿ ಸಿಗುತ್ತೆ. ಜಾಯ್ನ್ ಆಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಬಾಯ್. ಓಕೆ, ಸ್ಟಾರ್ಟಿಂಗಲ್ಲಿ ಹೇಗೆ ಜಾಸ್ತಿ ಅರ್ನ್ ಮಾಡೋ ಒಂದು ಟ್ರಿಕ್ ಹೇಳ್ತೀನಿ ಅಂತ ಹೇಳಿದೆ ಅಲ್ವಾ? ಅದೇನಪ್ಪ ಅಂತಂದರೆ, ಒಂದು ಇಂಟರ್ನ್ಯಾಷನಲ್ ಚಾನಲ್ನ ಕ್ರಿಯೇಟ್ ಮಾಡಿ ಇಂಟರ್ನ್ಯಾಷನಲ್ ಆಡಿಯನ್ಸ್ನ ಟಾರ್ಗೆಟ್ ಮಾಡಿದ್ರೆ ಅಲ್ಲಿ RPM ಜಾಸ್ತಿ ಇರುತ್ತೆ, ಮನಿ ಕೂಡ ಅರ್ನ್ ಆಗೋದು ಜಾಸ್ತಿ ಆಗುತ್ತೆ. ಇದೇ ಟ್ರಿಕ್. ಇನ್ನು ಎಡಿಟಿಂಗ್ ಬಂದರೆ, ಓಕೆನಾ, ಸೊ ನೀವು ಗೂಗಲ್ ವಿಡ್ಸ್ನಲ್ಲೇ ಎಡಿಟ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ನಿಮಗೆ ಕ್ಯಾಪ್ ಕಟ್ ಯೂಸ್ ಮಾಡೋಕ್ಕೆ ಬರುತ್ತೆ ಅಂತಂದರೆ ಕ್ಯಾಪ್ ಕಟ್ಟಲ್ಲಿ ಯೂಸ್ ಕೂಡ ಮಾಡ್ಕೋಬೋದು. ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ ಹೇಗೆ ಎಡಿಟ್ ಮಾಡೋದು ಅಂತ. ಆ ವಿಡಿಯೋ ಈ ಒಂದು ಕಾರ್ಡಲ್ಲಿದೆ ನೋಡಿ, ಅದು ಕೂಡ ಫೇಸ್ಲೆಸ್ ಯೂಟ್ಯೂಬ್ ಚಾನಲ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ. ಓಕೆ ಸೋಲ್ಜರ್ಸ್, ನೋಡಿದ್ರಲ್ಲ, ಈ ಥರ ಈಸಿಯಾಗಿ ಗಿಬ್ಲಿ ಸ್ಟೈಲ್ ASMR ವಿಡಿಯೋಸ್ ಮಾಡಿ ಅರ್ನ್ ಮಾಡಿ. ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಯಾವುದ್ರ ಮೇಲೆ ಮಾಡೋದು ಅಂತಲೂ ನನಗೆ ಸಜೆಷನ್ಸ್ ಕೊಡಿ. ಆ್ಯಂಡ್ ಇದರ ಲಾಂಗ್ ವಿಡಿಯೋ, ಈ ಗಿಬ್ಲಿ ಸ್ಟೈಲ್ ASMR ಲಾಂಗ್ ವಿಡಿಯೋನ ಇನ್ನೊಂದು ಚಾನಲು AI ಮಾಯಾ ಲೋಕ, ಈ ಚಾನಲಲ್ಲಿ ಪೋಸ್ಟ್ ಮಾಡ್ತೀನಿ. ಪೂರ್ತಿ ವಿಡಿಯೋನ ಅಲ್ಲಿ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಲೆಟ್ಸ್ ಗ್ರೋ ಟುಗೆದರ್. ಬಾಯ್.